ಪ್ರೈವೇಟ್ ಬೋಟ್ ಹೌಸ್ ಒಳಗೆ ಏನದ ಅಂದ್ರ ಬೆಡ್ರೂಮ್ ಸೆಟಪ್ ಅದ ಅಲ್ಲಿ ಪೂರಾ. ಓ ಇಲ್ಲೆಲ್ಲ ಆ ಥರ ಎಲ್ಲ ನಡೀತಾವೇನಿಲ್ಲೆಲ್ಲ ಗೈಸ್. ನಂಗೆ ಇನ್ನೊಂದು ಅಂಜಿಕೆ ಏನಪ್ಪ ಅಂದ್ರೆ ಇನ್ನೊಬ್ಬರನ್ನ ಕಾಪಾಡೋಷ್ಟು ಸ್ವಿಮ್ಮಿಂಗ್ ಅಂತ ನನಗೆ ಬರಂಗಿಲ್ಲ. ಐ ಹೋಪ್ ಒನ್ ಡೇ ಅದನ್ನು ಕಲಿತೀನಿ. ಕೇರಳಕ್ಕೆ ಬಂದು ನೀವೇನಾರ ಬೋಟ್ ಎಕ್ಸ್ಪೀರಿಯನ್ಸ್ ಮಾಡಿಲ್ಲಪ್ಪ ಅಂದ್ರೆ ನೀವು ಕೇರಳಕ್ಕೆ ಬಂದಿದ್ದು ವೇಸ್ಟ್ ಆಗ್ತದೆ ನೋಡ್ರಿ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್. ನಮ್ದು ಬೋಟ್ ಬಿಟ್ಟಿತ್ತು ಆಲ್ರೆಡಿ. ಸೇಫ್ಟಿ ಜಾಕೆಟ್ಸ್ ಅಂತೂ ಏನೂ ಕೊಟ್ಟಿಲ್ಲ, ಬಟ್ ನೋಡಮ್ ಏನಾಗ್ತದೆ ಏನಿಲ್ಲ ಅನ್ನೋದು. ಗೌರ್ಮೆಂಟ್ ಅಥರೈಸ್ಡ್ ಅನ್ಕೋರಿ. ಇದು ಕಡಿಮೆ ಪ್ರೈಸ್ ಒಳಗೆ ನೀವು ಬೋಟ್ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೋದು. ಎದಕ್ಕೆ ಕಡಿಮೆ ಪ್ರೈಸ್ ಅಪ್ಪ ಅಂತ ಹೇಳತ್ತೀನಂದ್ರೆ ಜಸ್ಟ್ ಅ ಮಿನಿಟ್ ಗೈಸ್. ಕೇರಳ ಒಳಗೆ ಬೋಟ್ ಎಕ್ಸ್ಪೀರಿಯನ್ಸ್ ಮಾಡ್ಕೋರು ಭಾಳ ಜನ ಬರ್ತಾರೆ. ಒನ್ ಡೇ ಬೋಟ್ ಒಳಗೆ ಸ್ಟೇ ಮಾಡ್ಬೋದು. ಆ ಥರದ್ದು ಇಲ್ಲಿ ಫೆಸಿಲಿಟೀಸ್ ಕೊಡ್ಲತ್ತಾರ ಲೋಕಲ್ ಐಟ್ಸ್. ಬಟ್ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಇಲ್ಲಿ ನೀವೇನು ಬೋಟ್ ನೋಡತ್ತಿರಲ್ಲ, ಇವೆಲ್ಲ ಇದು ದಾರಿ ಎಲ್ಲಿವರೆಗೆ ಹೋಗ್ತೈತಲ್ಲ ಅಲ್ಲಿ ಈ ಥರದ ಬೋಟ್ ಇಲ್ಲಿ ಹಾಕಿರ್ತಾರ, ಅಂದ್ರೆ ಪಾರ್ಕ್ ಮಾಡಿರ್ತಾರ. ಸೀಸನ್ ಒಳಗೆ ಈ ಬೋಟಿನ ಪ್ರೈಸ್ ಏನಪ್ಪ ಅಂದ್ರೆ ಫಾರ್ ಒನ್ ಡೇ ದೇ ವಿಲ್ ಚಾರ್ಜ್ 5,000 to 6,000. ಅಂದ್ರೆ ನಾರ್ಮಲಿ 5,000 ಅಂತ ಚಾರ್ಜ್ ಮಾಡ್ತಾರಂತ. ಬಟ್ 1 ಅವರಿಗೆ 2-3 ಅವರ್ಸಿಗೆ ಏನಿಲ್ಲ ಅಂದ್ರೆ ಒಂದು 900 to 1,500 ತನೂ ಚಾರ್ಜ್ ಮಾಡ್ತಾರಂತ. ಬೋಟ್ ಎಕ್ಸ್ಪೀರಿಯನ್ಸ್ ಮಾಡತ್ತೇನಲ್ಲ ಗೈಸ್, ಬರೀ ಎಷ್ಟು ಗೊತ್ತಾ, 50 ರೂಪಾಯಿ ಹಬ್ಬ ಅಂದ್ರೆ ಮ್ಯಾಕ್ಸಿಮಮ್ 100 ರೂಪಾಯಿ ಅನ್ಕೋರಿ. 100 ರೂಪಾಯಿ ಒಳಗೆ ಇದು ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ವಿಷಯ ಏನಪ್ಪ ಅಂದ್ರೆ ಅದ್ರಾಗ ನೀವು ಪ್ರೈವೇಟ್ ಆ್ಯಕ್ಸ್ ಲೈಕ್ ಎ ಪ್ರೈವೇಟ್ ಅನ್ಕೋರಿ. ಏನೂ ಮಾಡೋಕ್ಕಾಗಂಗಿಲ್ಲ, ಇರಲಿ ನಡಿತೈತಿ. ನಾವು ಒಬ್ಬ ಸರಳ ಜೀವಿಗಪ್ಲೆ ಸರಳ ಲೈಫ್ನ ಲೀಡ್ ಮಾಡೋಣ ಬರ್ರಿ. ಸೊ ನಾನು ಕುಂತಿರೋದು ಡಬಲ್ ಡೆಕ್ಕರ್ ಬೋಟ್ ಐತಿ. ಕೆಳಗಡೆ ಒಂದು ಫ್ಲೋರ್ ಅದ, ಮೇಲ್ಗಡೆ ಒಂದು ಫ್ಲೋರ್ ಐತಿ. ಹಾವ ಆತವ बात करके उधर आता हूँ. अलाउड है ना जाने के लिए? ಗೈಸ್ ವ್ಯೂ ನೋಡ್ರಿ ಪೂರಾ ಸೈಕ್ ಆಗ್ತಿರಿ ನೋಡ್ರಿ. ನೆಕ್ಸ್ಟ್ ಲೆವೆಲ್ ವ್ಯೂ ಐತಿ ಸೀರಿಯಸ್ಲಿ. ನೋಡತ್ತಿರಲ್ಲ ನೀವೆಲ್ಲ ಅಲ್ಲಿ ಏನು ಕಾಣತಾವಲ್ಲ ಅವೆಲ್ಲ ಪ್ರೈವೇಟ್ ಬೋಟ್ಗಳವ. ಅವು ಏನಿಲ್ಲ ಅಂದರೂ 5,000, 6,000, 7,000 ಹಂಗೆ ಚಾರ್ಜ್ ಮಾಡ್ತಾರೆ. ನಾವು ಹೋಗ್ಬೋದು, ಹೋಗೋದೇನು ಬಂದಿಲ್ಲ. ಬಟ್ ಭಾಳ ಬಜೆಟ್ ಫ್ರೆಂಡ್ಲಿ ಮಾಡ್ಬೇಕಾಗ್ತದೆ, ಯಾಕಂದ್ರೆ ಎಲ್ಲ ನೋಡ್ಬೇಕಾಗ್ತದೆ. ಯಾಕಂದ್ರೆ ನನಗೆ ಇಲ್ಲಿಗೆ ಜರ್ನಿ ಮುಗ್ದಿಲ್ಲ. ಈಗ ಬೈ ಗೊತ್ತಾನೆ ಅವನಿಗೆ ಗೈಸ್, ಪೈರೇಟ್ಸ್ ಆಫ್ ಕೆರೇಬಿಯನ್ ನಾವು ಅವ್ರಿಗೆ ಅಟ್ಯಾಕ್ ಮಾಡತ್ತೀವಿ. ಮೇ ಬಿ ಗುದ್ದಂಗೆ ಕಾಣಿಸ್ತೀವಿ. ಜಸ್ಟ್ ಕಿಡಿಂಗ್. ಸೊ ವಿಷಯ ಏನಪ್ಪ ಅಂದ್ರೆ ನಾವು ಆ ಥರದ ಪ್ರೈವೇಟ್ ಬೋಟು ತೊಗೊಂಡು ಹೋಗ್ಬೋದು. ತೊಗೊಳೋದು ನಾನು ಬ್ಯಾಡ್ ಅಂತೀನಿ. ಯಾಕಂದ್ರೆ ಏನಂತಾರ, ಫ್ಯಾಮ್ಲಿ ಅದು ಬಂದರೆ ಚಂದ. ಯಾಕಂದ್ರೆ ಒಬ್ಬರಿಗೆ 6,000, 7,000 ಕೊಡೋದು ವರ್ತಲ್ಲ ಅನ್ಕೋತೀನಿ. ಒಂದು 4-5 ಜನ ಬಂದೀವಪ್ಪ ಅಂದ್ರೆ 5-6 ಸಾವಿರ ಓಕೆ ಕೊಡ್ಬೋದು. ಬಟ್ ಒಬ್ಬನೇದಿಲ್ಲ, 100 ರೂಪಾಯಿ ಒಳಗೆ ಎಕ್ಸ್ಪೀರಿಯನ್ಸ್ ಮಾಡೋ. ಮತ್ತು 100 ರೂಪಾಯಿ ಒಳಗೆ ನಡೀತೈತೆ, ಏನು ಪ್ರಾಬ್ಲಮ್ ಆಗಂಗಿಲ್ಲ. ಇದು ಕೇರಳಗೆ ಏನಾರು ಬಂದಿದ್ರಪ್ಪ ಅಂದ್ರೆ ನೀವು ಇದು ಎಕ್ಸ್ಪೀರಿಯನ್ಸ್ ಅಂದ್ರೆ ಮಸ್ಟ್ ಆ್ಯಂಡ್ ಶುಡ್ ಮಾಡ್ಕೋರಿ. ಆ್ಯಂಡ್ ನೀವೇನಾದ್ರೆ ನಿಮ್ಮದು ಬಜೆಟ್ ಜಾಸ್ತಿ ಇತ್ತಪ್ಪ ಅಂದ್ರೆ ನೀವು ಪ್ರೈವೇಟ್ ಬೋಟ್ ತೊಗೊಂಡು ಹೋಗ್ರಿ. ಅವರೆಲ್ಸ್ ಈ ಥರ ನಾ ಇದೇನು ಮಾಡತ್ತೀನಿಲ್ಲ, ಹಿಂಗೆ ಬಂದ್ರೆ ಇನ್ನೂ ಉತ್ತಮ ಅನ್ಕೋತೀನಿ. ಬಟ್ ಗೈಸ್ ವ್ಯೂ ಅವರೇ ಕ್ರೇಜಿ ಅದ ಅನ್ಕೋರಿ, ನೆಕ್ಸ್ಟ್ ಲೆವೆಲ್. ದೇವಲೋಕ ಸುಂದರಿಯೇ ಕಣ್ಮಣಿಯೇ. ಬ್ಲಾಗರ್ ಆಗೋ ಬದಲು ಸಿಂಗರ್ ಆಗಿದ್ರೆ ಚೆನ್ನಾಗಿರ್ತೈತೆ ಮೇ ಬಿ. ಯಾವ ಹಾಡು ಹಾಡಿದ್ರೆ ಅಂತ ಗೊತ್ತಾಗ್ಲಿಲ್ಲ. ಬಟ್ ಚಲೋ ವೈಬ್ ಮಾಡತ್ತಾರ ಅವರೇ. ಕ್ರೇಜಿ ಟೀಮ್ ಅದ ನೋಡ್ರಿ. ನನಗೂ ಅನ್ಸುತ್ತೆ ಒಂದೊಂದ್ಸಲಿ ಈಗ ಸೋಲೋ ಟ್ರಿಪ್ ಬಂದಿನಲ್ಲ, ನನಗೂ ಏನು ಅನ್ಸಲತ್ತಂದ್ರೆ ಫ್ರೆಂಡ್ಸ್ ಹಾಕೊಂಡು ಬಂದ್ರೆ ಚಲೋ ಇರ್ತಿದ್ದೇನಪ್ಪ ಅಂತ. ಬಟ್ ಇದು ಸೋಲೋ ಎಕ್ಸ್ಪೀರಿಯನ್ಸ್ ಆಗಂಗಿಲ್ಲ. ಸೊ ಹಾಗಾಗಿ ಬಸ್ ಬ್ರೋ ಸೂಪರ್, ಬೇರೆ ಲೆವೆಲ್. Just to get to wherever after. Something about this has changed. I wanna feel you close again. भाई इतना ही हो गया इस लास्ट स्टॉप जाएगा. और वापस कब आता है भाई इधर? रेस्पॉन्स
ಬ್ಲೂಟಿಕ್ ನೋ ರಿಪ್ಲೈ. ಗೈಸ್ ಗೊತ್ತಾಗಲಿಲ್ಲ, 2 ಟಿಕೆಟ್ ತೊಗೊಂಡಿನಿ, ಇದು ಹೋಗೋದು ಮತ್ತು ಬರೋದಂತ. ಆ್ಯಂಡ್ ಐ ಡೋಂಟ್ ನೋ, ನಂಗೆ ಲಿಟ್ರಲಿ ಗೊತ್ತಾಗಲಾಗಿದೆ ನನಗೆ ಏನು ಇವ್ರು ನಂಗೆ ಏನು ಹೇಳತ್ತಾರ ಅಂತಲೂ ಗೊತ್ತಾಗಲಾಗೈತಿ, ನನಗೆ ಏನು ಮಾಡ್ಬೇಕಂತಲೂ ಗೊತ್ತಾಗಲಾಗೈತಿ. ಬಟ್ 2 ಟಿಕೆಟ್ ಕೊಟ್ರೆ ಹೋಗಬೇಕು ಮತ್ತು ತಿರ್ಗಾ ಬರಬೇಕಂತ. ಆ್ಯಂಡ್ ಮೇ ಬಿ ಇದು ತೊಗೊಂಡಿರೋದು ನಾನು ಲಾಸ್ಟ್ ಸ್ಟಾಪಿಗೆ ತೊಗೊಂಡಿನಿ, ಇದಷ್ಟೇ ನಂಗೆ ಗೊತ್ತಿತ್ತು. ಟಿಕ್ಕಿ ಹೊಡಿತಾನೆ, ಯಾಕೋ ಟಿಕ್ಕಿ ಹೊಡೆಯಂಗೆ ಕಾಣತ್ತಾನ ಬೋಟಿಗೆ. ಮಜಾ ಏನಪ್ಪ ಅಂದ್ರೆ ಎಷ್ಟು ಬೋಟ್ಗಳು ಅದಾವ ಅಂದ್ರೆ ಲೆಕ್ಕನೇ ಇಲ್ಲ ಅನ್ಕೋ. ಏನಿಲ್ಲ ಅಂದ್ರೆ ಒಂದು 200-300 ಬೋಟ್ಸ್ ಅದ ನೋಡ್ರಿ. ಗೈಸ್ ನಿಜ ಗೈಸ್, ಕೇರಳಕ್ಕೆ ಬಂದ್ರೆ ಇದು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡ್ಕೋರಿ, ಭಾಳ ಚಂದ ಐತೆ, ಖುಷಿ ಆಗ್ತಿತ್ತು. ಅಂದರೆ ಈ ಸೀನ್ರಿ, ಆಜು ಬಾಜು ಆ ಗಿಡಗಳು, ಆ ಮರಗಳು. ಅರೆ ಒಬ್ಬ ಯಾರೋ ಡ್ಯಾನ್ಸ್ ಮಾಡತ್ತಾನಪ್ಪ ಅಲ್ಲಿ, ಯಾರೋ ಕಾಣತ್ತಾನೆ. ಯೇ ಬ್ರೋ, ಎಸ್ ಬ್ರೋ, ಡ್ಯಾನ್ಸ್ ಮಾಡತ್ತಾನವ ನಾನು ನೋಡಿ. ಫುಟ್ಬಾಲ್ದು ಇಲ್ಲಿ ಕಲ್ಚರ್ ಗೈಸ್ ನೆಕ್ಸ್ಟ್ ಲೆವೆಲ್ ಐತೆ ಸೀರಿಯಸ್ಲಿ. ನಾನು ನೋಡತ್ತೀನಿ ಸಣ್ಣ ಹುಡುಗರು ಇಲ್ಲಿ ಕ್ರಿಕೆಟ್ ಆಡಂಗಿಲ್ಲ, ಬಟ್ ಫುಟ್ಬಾಲರ ನೆಕ್ಸ್ಟ್ ಲೆವೆಲ್ ಆಡತ್ತಾರ. ನಮ್ಮ ದೇಶಕ್ಕೆ ಏನಾದರೂ ತೊಗೊಂಡು ಬರ್ಬೇಕು ಇವರು ಕೇರಳದವ್ರು. ಇಂಪಾರ್ಟೆಂಟ್ ಹೇಳ್ತೀನಿ ಕೇಳ್ರಿ, ನಂಗೆ ನೀರಂದ್ರೆ ಆ್ಯಕ್ಚುಲಿ ನೀರಂದ್ರೆ ನನಗೆ ಭಾಳ ಕೆಟ್ಟ ಭಯ ಅದ. ಬಟ್ ಆದರೂ ನಾನು ಈ ಸಾಹಸಕ್ಕೆ ಕೈ ಹಾಕೀನಿ. ದ ಓನ್ಲಿ ಒನ್ ರೀಸನ್ ಈಸ್ ಟು ಎಕ್ಸ್ಪ್ಲೋರ್ ಎವ್ರಿಥಿಂಗ್. ಆ್ಯಂಡ್ ಇನ್ನೊಂದು, ನಂಗೆ ಸ್ಕೂಬಾ ಡೈವಿಂಗ್ ಒಳಗೂ ಭಾಳ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ನಾವು ಅದು ವ್ಲಾಗೇ ಅಪ್ಲೋಡ್ ಮಾಡಿಲ್ಲ, ನಾನು ಬೇಕು ಅಂತಲೇ ಮಾಡಿಲ್ಲ. ಭಾಳ ಹಾರಿಬಲ್ ಇತ್ತದ ಎಕ್ಸ್ಪೀರಿಯನ್ಸ್. ನಾನು ಅದು ಸ್ಟೋರಿ ಹೇಳಿದ್ರೆ ನೀವು ಪರೇಶಾನ್ ಆಗಿಬಿಡ್ತಾರೆ. ನಾನು ಸ್ಕೂಬಾ ಡೈವಿಂಗ್ದು ನಮ್ಮ ಮನ್ಯಾಗ ಏನಾರು ವೀಡಿಯೋ ನೋಡಿದ್ರಪ್ಪ ಅಂದ್ರೆ ನಾನು ಮನೆ ಹೊರಗೆ ಕಾಲು ಇಡೋದು ಬಿಡ್ರಿ, ನಾನು ಕಿಟಕಿ ಹೊರಗಿಂದ ನೋಡೋಕೆ ಬಿಡೋಂಗಿಲ್ಲ. ಯಾಕಂದ್ರೆ ಅಷ್ಟು ವರ್ಸ್ಟ್ ಆಗಿತ್ತು ನಾನು ಸ್ಕೂಬಾ ಡೈವಿಂಗ್ ಒಳಗೆ. ಅದೇನಂತಾರಲ್ಲ, ಹಿಂಗೆ ಟಚ್ ಮಾಡಿ ಬಂದಿನಿ ಅಂತಾರಲ್ಲ, ಹಂಗೆ ಟಚ್ ಮಾಡಿ ಬಂದಿದ್ದೆ ನಾನು. ವಾಸ್ ಭಾಳ ಕೆಟ್ಟ ಖರಾಬ್ ಇತ್ತು. ಬಟ್ ಏನು ಮಾಡೋಕ್ಕಾಗಂಗಿಲ್ಲ, ಆಗ್ತಿರ್ಬೇಕು ಅವೆಲ್ಲ ಆ ಥರ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗ್ತಿರ್ಬೇಕು. ನೋಡ್ರಿ, 60 ರೂಪಾಯಿ ಒಳಗೆ ಆರಾಮ್ ಒನ್ ಅವರಿಂದ ಬೋಟ್ ರೈಡ್ ಅದಂತ. ಮೇ ಬಿ 40 ಮಿನಿಟ್ಸಿಂದ ಬೋಟ್ ರೈಡ್ ಅದಾವು. ಚಲೋನೇ ಅಲ್ಲ, 60 ರೂಪಾಯಿ ಸಲ. ಜಾಸ್ತಿ ಬಜೆಟ್ ಇತ್ತಂದ್ರೆ 5,000 ರೂಪಾಯಿ ಕೊಟ್ಟು ಹೋಗ್ಬೋದು, ಎಂಥ ತೊಂದರೆ ಇಲ್ಲ. ಅವರು ಇದು ಸ್ಟೇಷನ್ ಅಂತ ಕರೀತಾರ. ಬಟ್ ಇವಾಗ ನಾವು ಹೆಂಗೆ ಗೊತ್ತಾ, ಈಗ ನಾರ್ಮಲಿ ರೈಲ್ವೆ ಸ್ಟೇಷನ್ ಅಂತಲೇ ಅಂತೀವಿ. ಆ್ಯಂಡ್ ಬಸ್ ಸ್ಟಾಪಿಗೂ ಬಸ್ ಸ್ಟಾಪೇ ಅಂತೀವಿ. ಈಗ ಇದು ಬೋಟ್ ಸ್ಟೇಷನ್ ಅಂತ ಕರಿಬೋದಿತ್ತು, ಕರೆಯಲಾಗ್ಯಾರ. ಅದಕ್ಕೆ ಏನಂತ ಕರೀಲತ್ತಾರ, ಬೋಟ್ ಜೆಟ್ಟಿ. ಡಿಫೈನ್ ಮಾಡ್ತಪ್ಪ ಅಂದ್ರೆ ಪ್ಲೇಸ್ ಅಥವಾ ಒಂದು ಜಾಗ ಆರೆಲ್ಸ್ ಒಂದು ಸ್ಟಾಪ್ ಅಂತಲೂ ಕನ್ಸಿಡರ್ ಮಾಡ್ಬೋದು. ಬೋಟ್ ಜೆಟ್ಟಿ, ನೈಸ್ ನೇಮ್. ಓಕೆ, ಅಪ್ಪರ್ ಡೆಕ್ ಒಳಗಂತೂ ಯಾರಿಲ್ಲ, ನಾನು ಈಗ ಒಬ್ಬನೇ ಅದೀನಿ, ಒಬ್ಬನೇ ಎಂಜಾಯ್ ಮಾಡೋಣ ಅಷ್ಟೇ, ಮತ್ತೇನಿಲ್ಲ. ಓಕೆ, ಪೋ ಅಂದ್ರೆ ನಾನು ಅನ್ಕೊಂಡೆ ಪೋ ಅಂದ್ರೆ ಏನಾರು ಟಿಫನ್ ಮಾರಾತ್ರಿ ಅಂದ್ಕೊಂಡೆ. ಇಲ್ಲಿ ನೋಡ್ರೆ ಅಂದ್ರೆ ನಡ್ರಿ ಅಂದ್ರೆ ಬೋಟ್ ಒಳಗೆ 1 ಡೇ ಕಂಪ್ಲೀಟ್ ಸ್ಟೇ ಅಂತ ಅನ್ಕೋರಿ. ನೈಸ್ ಬಾಯ್, ಚಲೋನೇ ಅದಲ್ಲ ಸರ್ವಿಸ್. ಕೇರಳ ಬೋಟ್ ಜೆಟ್ಟಿ ಸ್ಟಾಪಿಗೆ ಇಲ್ಲಿ ಕೇರಳಗೆ ಬೋಟ್ ಜೆಟ್ಟಿ ಅಂದರೆ ಬೋಟ್ ಸ್ಟಾಪ್. ಗೈಸ್ ನಿಮಗೆ ವ್ಯೂ ಕಾಣಿಸ್ತಿರ್ಬೋದು, ಐ ಥಿಂಕ್. ನನಗಾರೆ ಕಾಣಲಾಗ್ಯದ, ಯಾಕಂದ್ರೆ ನಾನು ಕ್ಯಾಮ್ರಾ ಆ ಕಡೆ ಫ್ಲಿಪ್ ಮಾಡಿ ಇಟ್ಟೀನಿ. ಇಸ್ ಲಿಟ್ರಲಿ ಅಮೇಝಿಂಗ್ ಅದ ಸೀನ್, ಎಷ್ಟು ಬ್ಯೂಟಿಫುಲ್ ಅದಂದ್ರೆ ಯು ಆರ್ ಲೈಕ್. ಹಾಂ ಸರ್ ಲಾಸ್ಟ್ ಸ್ಟಾಪ್ ಅಭಿ ಬಹುತ್ ದೂರ. ಓಕೆ, ಏನಂದ ಗೊತ್ತಿಲ್ಲ, ಓಕೆ ಅಂದ್ಬಿಟ್ಟು ಅಷ್ಟೇ. ಮತ್ತೆ ಗೈಸ್ ನಂಗೆ ಇನ್ನೊಂದು ಅಂಜಿಕೆ ಏನಪ್ಪ ಅಂದ್ರೆ, ಈಗ ನ್ಯೂಸ್ ಒಳಗೆ ಭಾಳ ನೋಡತ್ತೀನಿ ನಾನು, ಬೋಟ್ ಬಿದ್ದೋಗೋದು, ಬೋಟ್ ಏನೋ ಒಂದು ಪ್ರಾಬ್ಲಮ್ ಆಗಿ ಅದಿದು ಇನ್ಸಿಡೆಂಟ್ ಆಗೋದು. ನನಗೀಗ ಅದೇ ಅಂಜಿಕೊಂಟದ, ಎಲ್ಲಿ ಏನು ಆಗ್ತೈತೆ ಅಂತ ಅಂಜಿಕೊಂಟದ. ಅದಕ್ಕೆ ಟಾಪ್ನಾಗ ಅದೀನಿ. ಅಂದರೆ ಏನಾರಾದ್ರೆ ಪಟ್ಟಸೆ ಜಂಪ್ ಮಾಡಿ ಏನಾರ ಇದು ಮಾಡ್ಕೊಳಕ್ಕೆ ಬರ್ತಾ. ಆ್ಯಂಡ್ ನನಗೆ ಸ್ವಿಮ್ಮಿಂಗ್ ಬರ್ತೈತೆ, ಬರಲ್ಲ ಅಂತಲ್ಲ. ಬಟ್ ನನಗೆ ಸ್ವಿಮ್ಮಿಂಗ್ ಹೆಂಗೆ ಬರ್ತಪ್ಪ ಅಂದ್ರೆ, ನನಗೆ ಎಲ್ಲೇ ಹೋಗಿದ್ರು ದಡ ಮುಟ್ಟೋ ತನಕರೇ ಕಾನ್ಫಿಡೆನ್ಸ್ ಅದ, ಅಷ್ಟು ಸ್ವಿಮ್ಮಿಂಗ್ ಬರ್ತೈತಿ. ಬಟ್ ಇನ್ನೊಬ್ಬರನ್ನ ಕಾಪಾಡೋಷ್ಟು ಸ್ವಿಮ್ಮಿಂಗ್ ಅಂತ ನನಗೆ ಬರೋಂಗಿಲ್ಲ. ಐ ಹೋಪ್ ಒನ್ ಡೇ ಅದನ್ನು ಕಲಿತೀನಿ ನಾನು, ಯಾಕಂದ್ರೆ ಸ್ವಿಮ್ಮಿಂಗ್ ಕಲಿಬೇಕು. ಕೆಲವೊಂದು ಸ್ಕಿಲ್ಸ್ ಅದಾವ ಲೈಫ್ ಒಳಗೆ, ಅದು ಮಸ್ಟ್ ಆ್ಯಂಡ್ ಶುಡ್ ಕಲಿಬೇಕಂತೀನಿ ನಾರೇ. ನೀವೇನಂತೀರ? ಸೊ ಈಗ ನಿಮಗೆ ಲೈವ್ ಆಗಿ ತೋರಿಸ್ಲಿಕ್ಕೆ ನನಗೆ ಈಸಿ ಆಗ್ತೈತಿ.
ಸೊ ಏನಪ್ಪ ಅಂದ್ರೆ ಇವಾಗ ಇದೇನು ನೋಡತ್ತಿರಲ್ಲ, ದಿಸ್ ಇಸ್ ಅ ಬೋಟ್ ಜಟ್ಟಿ. ಅಂದ್ರೆ ಇದಕ್ಕೆ ಏನಂತಾರೆ ಅಂದ್ರೆ ಸ್ಟಾಪಿಗೆ ಬೋಟ್ ಜಟ್ಟಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಪ್ಯಾಸೆಂಜರ್ ಬರ್ತಾರ, ಇಳಿಯೋರು ಹೋಗೋರು ಹೋಗ್ತಾರ, ಬರೋರು ಬರ್ತಾರ. ಇಲ್ಲೇನೂ ಅದ, ಇಲ್ಲೇನೂ ಯಾವ್ದಿಗೆ ಸರ್ ಪೋ ಅಂದ್ರೆ ಏನಪ್ಪ ಪೋ ಅನ್ನತ್ತಾರಲ್ಲ ಅವಾಗಿಂದ. ಗೈಸ್ ಇದು ಏನು ನೋಡತ್ತಿರಲ್ಲ ಇದು ಈ ಜಾಗ, ಇಲ್ಲೇ ನಿಮ್ಗೆ ಏನು ಕಾಣತ್ತದಲ್ಲ ಗಾಡಿ. ಓಕೆ, ಇಟ್ ವಿಲ್ ಕನೆಕ್ಟ್ ಟು ಒನ್ ಸಿಟಿ ಟು ಅನದರ್ ಸಿಟಿ. ನೈಸ್ ಬ್ರೋ, ವೆರಿ ಗುಡ್. ಗೈಸ್ ಲುಕ್ ಎಟ್ ದಿ ವ್ಯೂ ಮ್ಯಾನ್, ದಿಸ್ ಇಸ್ ಕ್ರೇಜಿ. ವೆಲ್ಕಮ್ ಟು ಕೇರಳ. ನನ್ನ ಮೈಕ್ ಯಾಕೋ ಬೆಳೆಸೋಂಗೆ ಕಾಣ್ತೀನಿ ನಾನು, ಸೊ ಅದಕ್ಕೆ ಇದು ಸುಮ್ಮಿರ್ತೀನಿ ಇಟ್ಟೆ. ಓ ಮೈ ಗಾಡ್, ಶಿಟ್ ಬೈನ ಏನೋ ಒಂದು ನೋಡ್ದು ಮಾರಾಯ. ನಾನಿದು ಹೆಂಗೆ ಹೇಳಿ ಅಂತ ನನಗೆ ಗೊತ್ತಾಗಲ್ಲ ಆಗ್ಯದ, ಯಾವ ಬಾಯಿಂದ ಹೇಳಿ ಅಂತ. ಗೈಸ್ ಬೋಟ್ ಹೌಸ್ ಒಳಗೆ, ಪ್ರೈವೇಟ್ ಬೋಟ್ ಹೌಸ್ ಒಳಗೆ ಏನದ ಅಂದ್ರೆ ಬೆಡ್ರೂಮ್ ಸೆಟಪ್ ಅದ ಅಲ್ಲಿ ಪೂರಾ. ಓ ಇಲ್ಲೆಲ್ಲ ಆ ಥರ ಎಲ್ಲ ನಡೀತಾವೇನಿಲ್ಲೆಲ್ಲ. ನಾನು ಒಬ್ಬನೇ ಬಂದ ಸೆಟಪ್ ಮಾಡ್ಯಾರ ಬೈ, ಬೆಡ್ರೂಮ್ ಸೆಟಪ್ ಅಂದ್ರೆ ಏನ ಬೋಟ್ ಒಳಗೆ. ಅಚ್ಚ ಗೈಸ್, ಬೋಟ್ ಒಳಗೆ ಒಂದು BHK ರೂಮ್ ಇರ್ತದಂತ. ನನ್ಗೆ ಗೊತ್ತಿರಲಿಲ್ಲ ಇದು 3 ಅವರ್ಸಿಂದ ರೈಡ್ ಇರುತ್ತಂತ. ನಾನು ಹಾಗೆ ಏನೋ ಒಂದು 40 ನಿಮಿಷದ ರೈಡ್ ಅದಂತ ಅನ್ಕೊಂಡೆ. ಹೋಗೋದು ಬರೋದು ಸೇರಿ 3 ಅವರ್ಸ್ ಆಗ್ತೈತಿ. ನಾನು ಇನ್ನೂ ಅದೇ ಮಾರ್ನಿಂಗ್ ಸ್ವಲ್ಪ ಬ್ರೆಡ್ ಆಮ್ಲೆಟ್ ತಿಂದಿದೆ, ಅದೇ ಬ್ರೇಕ್ಫಾಸ್ಟ್ ಆಗಿತ್ತು. ಟೈಮ್ ಆಗ್ಯದ, ಟೈಮ್ 4:44 ಆಗೈತಿ. ಏನೂ ಊಟ ಇರಲ್ಲ ಅನ್ಕೋರಿ, ಒಟ್ಟಾಗಿ ಏನೂ ಇಲ್ಲ. ಬಟ್ ಥ್ಯಾಂಕ್ ಗಾಡ್ ಇವ್ರು ಎಲ್ಲೋ ಒಂದು ಕಡೆ ಒಂದು 5 ಮಿನಿಟ್ಸ್ ಸಲುವಾಗಿ ನಿನ್ಸಿದ್ರು. ಜಲ್ದಿ ಹೋಗಿ ಸಮೋಸ ತೊಗೊಂಬಂದ್ಬಿಟ್ಟೆ. ಸೊ ಸಮೋಸ ತಿನ್ನಮೀಗ ಗೈಸ್. ಫಸ್ಟ್ ಸಮೋಸ ತಿಂದ್ಬಿಡಮ್ ಬರ್ರಿ, ಆಗಲ್ಲ ಏನು ನೋಡಿ. ವಾವ್, ಎಷ್ಟು ಖರಾಬ್ ಅದಲ್ಲ. ನಿಮ್ಮ ರಿಯಾಕ್ಷನ್ ಹೆಂಗಿರ್ಬೇಕು? ನಾವು ವಾವ್ ಅಂದಿದ ತಕ್ಷಣ ಮಸ್ತ್ ಇರ್ಬೋದು ನನಗೆ, ಎಂಥದಿಲ್ಲ, ಹಸುವಾಗೈತಿ ತಿನ್ಬೇಕು. ಸೊ ಗೈಸ್ ಫೈನಲಿ ನಮ್ಮ ರೈಡ್ ಮುಗೀತು ನೋಡ್ರಿ. ಸಮೋಸ ತಿಂದಿದೆ, ರ್ಯಾಪರ್ ಬಿಸಾಕಮ್ಮಿ. ಬೋಟ್ ಒಳಗದೀವಿ, ನೀರೊಳಗದೀವಿ ಅಂತ ಹಾಗೆ ನೀರಾಗ ಬಿಸಾಕೋದು ತಪ್ಪಾಗ್ತದೆ.